ರಸ್ತೆಗಳ ಅಭಿವೃದ್ಧಿಗೆ ಸಹಕಾರ ನೀಡಿದ ಎಂಎಲ್ಸಿಗಳಾದ ನಸೀರ್ ಅಹಮದ್ ರವರಿಗೂ ಅನಿಲ್ ಕುಮಾರ್ ರವರಿಗೂ ಶಾಸಕ ಕೊತ್ತೂರು ಮಂಜುನಾಥ್ ರವರಿಗೆ ಅಭಿನಂದನೆಗಳು. ಸಮಾಜ ಸೇವಕ ಮೊಹಿದ್ದೀನ್. ಸುದ್ದಿಯ ವಿವರ. ಅಲ್ಪಸಂಖ್ಯಾತ ಸಮುದಾಯದವರು ಹೆಚ್ಚು ವಾಸ ಮಾಡುವ ಏರಿಯಾಗಳ ರಸ್ತೆಗಳ ಅಭಿವೃದ್ಧಿ ಪಡಿಸುವಂತೆ ಮಾಡಿದ ಮನವಿಗೆ ಸ್ಪಂದಿಸಿ ರಸ್ತೆಗಳ ಅಭಿವೃದ್ಧಿಗೆ ಅನುವು ಮಾಡಿಕೊಟ್ಟ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ನಸೀರ್ ಅಹಮದ್ ರವರಿಗೂ ಶಾಸಕ ಕೊತ್ತೂರು ಮಂಜುನಾಥ್ ರವರಿಗೂ ಎಂಎಲ್ಸಿ ಅನಿಲ್ ಕುಮಾರ್ ರವರಿಗೂ ವಾರ್ಡ್ ಸಂಖ್ಯೆ 16, 17 ಹಾಗೂ 18ರ ಜನರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿರುವುದಾಗಿ ಸಮಾಜ ಸೇವಕ ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡ ಮೊಹಿದ್ದೀನ್ ತಿಳಿಸಿದರು. ಗುರುವಾರ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ರವರುಗಳು ವಾರ್ಡ್ ಸಂಖ್ಯೆ 16, 17 ಹಾಗೂ 18ರಲ್ಲಿ ರಸ್ತೆಗಳ ಡಾಂಬರೀಕರಣಕ್ಕೆ ಚಾಲನೆ ನೀಡಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಮೊಹಿದ್ದೀನ್ ರವರು, ಅಲ್ಪಸಂಖ್ಯಾತ ಹೆಚ್ಚು ವಾಸ ಮಾಡುವ ಏರಿಯಾಗಳ ಅಭಿವೃದ್ಧಿಗೆ ಅಲ್ಪಸಂಖ್ಯಾತರು ಅಭಿವೃದ್ಧಿ ಕಲ್ಯಾಣ ನಿಧಿಯಿಂದ 10 ಕೋಟಿ ಹಣ ಬಿಡುಗಡೆ ಆಗಿದ್ದು, ಅದರಲ್ಲಿ ಈಗಾಗಲೇ 5 ಕೋಟಿಗಳ ಕೆಲಸ ನಡೆಯುತ್ತಿದೆ. ಪ್ರಸ್ತುತ ನಮ್ಮ ವಾರ್ಡ್ಗಳ ರಸ್ತೆಗಳ ಅಭಿವೃದ್ಧಿಗೆ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು 1 ಕೋಟಿ 40 ಲಕ್ಷ ಬಿಡುಗಡೆ ಮಾಡಿದ್ದು, ಇದರಲ್ಲಿ 4 ರಸ್ತೆಗಳ ಅಭಿವೃದ್ಧಿ ಕಾರ್ಯ ನಡೆಯಲಿದೆ. ಇದಕ್ಕೆ ಸಹಕಾರ ನೀಡಿದ ವಾರ್ಡ್ಗಳ ಮುಖಂಡರಿಗೂ ಹಾಗೂ ಹಣ ಬಿಡುಗಡೆಗೆ ಸಹಕಾರ ನೀಡಿದ ಜನಪ್ರತಿನಿಧಿಗಳಿಗೂ ಅಭಿನಂದನೆಗಳನ್ನು ಮಾಧ್ಯಮಗಳ ಮೂಲಕ ಕೋರುತ್ತಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರುಗಳಾದ ಸೀಪುರ್ ಅಕ್ರಮ್, ಜಮೀರ್ ಪಾಷಾ, ಫಯಾಜ್ ಅಹ್ಮದ್, ಜುನೇದ್ ಖಾನ್ ಮುಂತಾದವರು ಉಪಸ್ಥಿತರಿದ್ದರು. ನಾಯಿಗೆಲ್ಲ ಹಿಡಿತೀವಿ ಅವ್ರಿಗೆ ಸಮಸ್ಯೆ ಜಾಸ್ತಿ ಇದೆ. ಕೋತಿಗಳದ್ದು ಅಂದ್ರೆ ಫಾರೆಸ್ಟ್ ಎಲ್ಲ ಮನೆಗೆ ಮಕ್ಕಳಿಗೆಲ್ಲ 3 ಸಾರಿ ನಾವು ಹಿಡ್ತಿದ್ದೀರಿ ಮತ್ತೆ ಬಂದು ಸೇರ್ಕೊಂಡು ಕುತ್ಕೊಳ್ಳೋಕೆ ಬರೋಕ್ಕೆ ಜಾಗ ಆಗುತ್ತೆ.
ಪುಷ್ಪಲತಾ ಮೇಡಮ್ ಹೇಳಿದ್ದೀನಿ, ವಿಶ್ವನಾಥರಲ್ಲ ಅವರು ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ. ಇಲ್ಲಿ ನಾನು ಇಲ್ಲಿ ಟೌನು ವಾರ್ಡ್ ನಂಬರ್ 16 ಬಂದಿಲ್ಲ. ಅವ್ರ ಜಾಗಕ್ಕೆ ನಾವು ಬಂದು ಅವ್ರು ಮೊದಲು ಓಡಾಡ್ತಾ ಇದ್ದ ಜಾಗಕ್ಕೆ ನಾವು ಹೋಗ್ಬಿಟ್ಟಿದ್ದೀವಿ. ಇವಾಗ ಏನೂ ಮಾಡೋಕ್ಕಾಗಲ್ಲ. ಆದ್ರೂ ನಾವು ಅವ್ರನ್ನೆಲ್ಲ ಸ್ವಲ್ಪ ಹಿಡಿದು ಕರ್ಕೊಂಡೋಗಿ ಎಲ್ಲಾದರೂ ನಮ್ಮ ಫಾರೆಸ್ಟಲ್ಲಿ ಎಷ್ಟೆಲ್ಲ ನಾನು BF ಅವರು ಇಲ್ಲ ಒಬ್ಬರದ್ದು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಈಗ SMS ಮಾಡಿ ಪರ್ಸ್ನಲ್ ಇದು ತೊಗೊಂಡು ಮಾಡಬೇಕು. ಎಲ್ಲ ಕೋತಿಯವರನ್ನ ಕರ್ಕೊಂಡೋಗಿ ಫಾರೆಸ್ಟಲ್ಲಿ ಬಿಟ್ಬಿಡ್ತಾರೆ. 3 ಸಾರಿ ಇದು ಬಂದ್ಬಿಡುತ್ತೆ ಸರ್. 3 ಸಾರಿ ಶ್ರೀನಿವಾಸಪುರ ಕಡೆ ಬಿಟ್ಟಿದ್ದೀನಿ ಕೆಲಸ ಇವಾಗ ನಂಬರ್ ಹೇಳಿ ಯಾರು ಕಾಬಾ ಚೌಟ್ರಿ ಹತ್ರ ಈ ಮಂಕೀಸ್ದು ಜಾಸ್ತಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಮಕ್ಕಳಿಗೆ ಸ್ಕೂಲಲ್ಲಿ ಹೋಗಿ ಬ್ಯಾಗ್ ಇಟ್ಕೊಳ್ಳೋದು, ಅವರ ಫುಡ್ ಬಾಕ್ಸ್ ಇಟ್ಕೊಳ್ಳೋದು ಇದೆಲ್ಲ ಆಗ್ತಾ ಇದೆ. ಆದರೂ ಮಂಕೀದು ತಪ್ಪು ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಅವ್ರ ಜಾಗಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ ಸರ್. ನಾವು ಯಾವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಹಿಡ್ಕೊಂಡು ಅವ್ರನ್ನ ನೀವು ಒಳ್ಳೆ ಜಾಗದಲ್ಲಿ ಎಲ್ಲ ನಮ್ಮ ಫಾರೆಸ್ಟಲ್ಲಿ ಎಲ್ಲರೂ ಬಿಟ್ಬಿಡಿ ಸರ್. ಮೇಡಮ್ ಇವರು ಪುಷ್ಪಲತಾ ಅವ್ರಿಗೂ ಹೇಳಿದೆ ನಾನೀಗ, ನೀವು ದಯವಿಟ್ಟು ಅದನ್ನು ಸ್ವಲ್ಪ ಅದನ್ನು ಹಿಡ್ಕೊಂಡು ಏರಿಯಾದಲ್ಲಿ ನಮ್ಮ ಟವರಿಂದ ಈ ಕಡೆ ಇದಾವೆ ಇದಾಗಿದೆ, ಅವ್ರನ್ನ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಎಲ್ಲಾದರೂ ಸ್ವಲ್ಪ ದೂರ ಬಿಡಿ. ಅವ್ರಿಗೆ ನಾವು ಊಟ ಗಿಟ್ಟ ಕೊಟ್ಟು ದೂರ ಬಿಡಿ. ಎಸ್ ಸರ್ ಹಿಡ್ಕೊಂಡು ಹೋಗಿ. ಓಕೆ ಸರ್, ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ಮೇಡಮ್ ಅವ್ರದಾ ಹೇಳ್ತಾ ಇದ್ದಿದ್ದು ನೋಡಿ